ಕೆ ಕಡೆಯಿಂದ ನಿಮ್ಗೆಲ್ಲರಿಗೂ ಕೂಡ ಸಿಇಟಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನೀವು ಎಷ್ಟೊಂದು ಜನ ಖುಷಿ ಪಡ್ತೀರಾ, ಆ ರೀತಿ ಇದೆ. ಮತ್ತೆ ಲೇಟೆಸ್ಟ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ನು ಕೂಡ ಕೊಟ್ಟಿದ್ರೆ. ಇವಾಗ ಲೇಟೆಸ್ಟ್ ಆಗಿ ಕೆ ಕಡೆಯಿಂದ ಏನೊಂದು ಅಪ್ಡೇಟ್ ಬಂದಿದೆ, ಏನೊಂದು ಗುಡ್ ನ್ಯೂಸ್ ಬಂದಿದೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವರ್ಷ ನೀವೇನಾದ್ರೂ ಸಿಇಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಗೆ ಲಾಸ್ಟ್ ಇಯರ್ ಕಟ್ ಆಫ್ ಬೇಕು, ಟಾಪ್ ಕಾಲೇಜಸ್ ಲಿಸ್ಟ್ ಬೇಕು, ಮತ್ತೆ ಟ್ರಿಕ್ಸ್ ಗಳು ಬೇಕು ಅಂದ್ರೆ ಕಾಲೇಜ್ ದೋಸ್ತ್ ಅನ್ನೋ ಒಂದು ವಾಟ್ಸ್ಆಪ್ ಚಾಟ್ ಬೋಟ್ ಅಲ್ಲಿ ಫ್ರೀ ಆಗಿ ಕೊಡ್ತಾ ಇರ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ PDF ಗಳನ್ನ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಓಕೆನಾ? ಇಲ್ಲಿ ಫಸ್ಟ್ ನಿಮ್ಗೆ ಎಲ್ಲರಿಗೂ ಕೂಡ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಫಸ್ಟ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಗುಡ್ ನ್ಯೂಸ್ ಏನ್ ಬಂದಿದೆ ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಓಕೆನಾ? ಇಲ್ಲಿ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ 2 days ಬ್ಯಾಕ್ನೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಆಗ್ಲೇ ತಲುಪಿಸಿದೆ. ಏನಂದ್ರೆ KA ವೆಬ್ಸೈಟ್ ಬಂದ್ಬಿಟ್ಟು ಇವತ್ತು ರಾತ್ರಿ 9 ಗಂಟೆಯಿಂದ ನಾಳೆ ರಾತ್ರಿ 9 ಗಂಟೆವರೆಗೂ ಕೂಡ ವರ್ಕ್ ಆಗಲ್ಲ ಅನ್ನೋದು. ಓಕೆನಾ? ಇದ್ರ ಬಗ್ಗೆ ಇವಾಗ KA ಅವ್ರು ಏನ್ ಮಾಡಿದ್ರೆ ಅಂದ್ರೆ ಟ್ವಿಟರ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇಲ್ಲಿ KA ವೆಬ್ಸೈಟ್ 24 hours ವರ್ಕ್ ಆಗಲ್ಲ ಅಂತ ಹೇಳಿದ್ರೆ. ಅದರಿಂದ ನಿಮ್ಗೆ ನಾಳೆ ಏನಾದ್ರು ವೆಬ್ಸೈಟ್ ವರ್ಕ್ ಆಗಿಲ್ಲ ಅನ್ಬಿಟ್ಟು ಪ್ಯಾನಿಕ್ ಹೋಗ್ಬಿಡಿ, ಆಪ್ಷನ್ ಓಪನ್ ಆಗ್ತಾ ಇಲ್ಲ ಅಂತ. ಅದು ಯಾವುದೇ ಕಾರಣಕ್ಕೂ ಕೂಡ ನಾಳೆ ಓಪನ್ ಆಗಲ್ಲ. ಯಾಕಂದ್ರೆ ಸರ್ವರ್ ನ ಕಂಪ್ಲೀಟ್ ಆಗಿ ಡೌನ್ ಮಾಡಿರ್ತಾರೆ, ಎಲ್ಲ ಕೂಡ ಮೇಂಟೆನೆನ್ಸ್ ತಗೊಂಡಿರ್ತಾರೆ. ಮತ್ತೆ ನೀವು ಏನಾದ್ರು ಆಪ್ಷನ್ ಟ್ರೈ ಮಾಡಿದ್ರೆ ಅದೇನು ಕೂಡ ಡಿಲೀಟ್ ಆಗಲ್ಲ, ಸೇವ್ ಆಗಿರುತ್ತೆ ಸರ್ವರ್ ಅಲ್ಲೇನೆ. ನೀವು ತಿರ್ಗಾ 27ನೇ ತಾರೀಕು ಲಾಗಿನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಮ ಆಪ್ಷನ್ ನ ಕಂಟಿನ್ಯೂ ಮಾಡಬಹುದಾಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ತಿಳಿಸಿ. ಯಾಕೆಂದ್ರೆ ಎಷ್ಟೊಂದು ಜನ ಪ್ಯಾನಿಕ್ ಆಗ್ಬಿಡ್ತಾರೆ ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ. ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಕೂಡ ಇನ್ಫಾರ್ಮೇಶನ್ ಶೇರ್ ಮಾಡಿರಿ. ಓಕೆನಾ? ಮತ್ತೆ ಇಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಏನ್ ಬಂದಿದೆ ಅಂದ್ರೆ, ಇಲ್ಲಿ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಡಿಸೆಂಬರ್ ಅಲ್ಲೇ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ನ ಮಾಡಿದ್ವಿ. ಇಲ್ಲಿ ಯಾರ್ಯಾರು SC ಕ್ಯಾಟಗರಿ ಅಂಡರ್ ಅಲ್ಲಿ ಬರ್ತೀರಾ ನೀವೆಲ್ಲರೂ ಕೂಡ ಹೊಸದಾಗಿ ಒಂದು ಇನ್ಕಮ್ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡಬೇಕು. ಅದ್ರಲ್ಲಿ ನಿಮ್ದು SC ಕ್ಯಾಟಗರಿ A-B-C ಅಂತ ಮೆನ್ಷನ್ ಆಗಿರ್ಬೇಕು ಹೊಸ ಸರ್ಟಿಫಿಕೇಟ್ ಅಲ್ಲಿ ಅಂತ ಹೇಳಿದ್ವಿ. ಓಕೆನಾ? ಎಷ್ಟೊಂದು ಜನ ಅದನ್ನ ಅಪ್ಲೈ ಮಾಡ್ಕೊಂಡು ಇನ್ಫಾರ್ಮೇಶನ್ ತಿಳ್ಕೊಂಡು ನಮ್ಮ ಚಾನಲ್ ವಿಡಿಯೋ ನೋಡ್ಕೊಂಡು, ಕೆಲವ್ರಿಗೆ ಏನಾಗಿದೆ ಅಂದ್ರೆ ಒಂದು ಇನ್ಫಾರ್ಮೇಶನ್ ತಲುಪಿರ್ಲಿಲ್ಲ. ಓಕೆನಾ? ಅವರೆಲ್ಲರೂ ಕೂಡ ಇವಾಗ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳಕ್ ಹೋಗ್ತಾ ಇದ್ದೀರಾ. ಅಲ್ಲಿ ಕೇಳ್ತಿದ್ದಾರೆ SC ಕ್ಯಾಟಗರಿ ಸರ್ಟಿಫಿಕೇಟ್ ನೀವು ಹಳೇದ್ ಹಾಕಿದೀರಾ, ಹೊಸ ಸರ್ಟಿಫಿಕೇಟ್ ನಂಬರ್ ಹಾಕಿಲ್ಲ ಅಂದ್ರೆ ಜನರಲ್ ಮೆರಿಟ್ಗೆ ನಿಮ್ಮ ಕನ್ಸಿಡರ್ ನ ಮಾಡ್ತೀವಿ ಅಂತ. ಓಕೆನಾ? ಅಂತವ್ರಿಗೆಲ್ಲ KA ಅವ್ರು ಏನ್ ಮಾಡಿದ್ರ ಅಂದ್ರೆ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ದೇನಾದ್ರೂ SC ಕ್ಯಾಟಗರಿ ಸರ್ಟಿಫಿಕೇಟ್ ಹಳೇದೇ ಇತ್ತು ಅಂದ್ರೆ ನೀವೆಲ್ಲರೂ ಕೂಡ ಜನರಲ್ ಮೆರಿಟ್ ಆಗ್ತೀರಾ. ಏನಾದ್ರೂ ನಿಮ್ದು A-B-C ಅಂತ ಮೆನ್ಷನ್ ಆಗಿತ್ತು ಅಂದ್ರೆ ಮಾತ್ರ ನಿಮ್ಗೆ ಈ ಸಲ SC ಕ್ಯಾಟಗರಿ ರಿಸರ್ವೇಶನ್ ಕ್ಲೈಮ್ ಆಗುತ್ತೆ. ನಿಮ್ಮ ಸರ್ಟಿಫಿಕೇಟ್ ಏನಾದ್ರೂ ನಿಮ್ಗೆ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಬೇಗ ಅಪ್ಲೈ ಮಾಡಿ. ಬೇಕು ಅಂದ್ರೆ ನಿಮ್ಗೆ ಮಾರ್ಕ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ಕೂಡ ಒಂದು ಸರ್ಟಿಫಿಕೇಟ್ ನಂಬರ್ ನ ಎಂಟರ್ ಮಾಡಿ ನೀವು ರಿಸರ್ವೇಶನ್ ಕ್ಲೈಮ್ ಮಾಡ್ಕೋಬಹುದು, ನಿಮ್ಮ SC ಕ್ಯಾಟಗರಿ ಇದು ಅಂತ ಹೇಳಿದಾರೆ. ಅದರಿಂದ SC ಕ್ಯಾಟಗರಿ ವಿದ್ಯಾರ್ಥಿಗಳು ನೀವು ಯಾರ್ಯಾರು ಇದ್ದೀರಾ, ನೀವು ಹೊಸ ಸರ್ಟಿಫಿಕೇಟ್ ನಂಬರ್ ನ ಏನಾದ್ರು ಅಪ್ಲೈ ಮಾಡಿಲ್ಲ ಅಂದ್ರೆ ಬೇಗ ಅಪ್ಲೈ ಮಾಡ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.